ಬೆನ್ನೊಳು ಹೊರಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ. ಏನು ಗೊತ್ತಾ, ಸಮುದ್ರ ಮಥನದಲ್ಲಿ ಭಗವಂತನ ಸರ್ವೋತ್ತಮತ್ವ ತೋರಿಸ್ತಾ ಇದೆ. ಸಮುದ್ರ ಮಥನ ಮಾಡಬೇಕು ಅಂತ ಅದಕ್ಕೆ ದೇವತೆಗಳಿಗೆ ಭಗವಂತ ಐಡಿಯಾ ಕೊಟ್ಟ. ಈ ಮೊದಲು ದಿಯೋಯೋನ ಪ್ರಚೋದಯಾತ್ ಕೊಟ್ಟದ್ದೇ ದೇವರು, ಸಮುದ್ರ ಮಥನ ಮಾಡಿ. ಆಯಿತು, ಅದಕ್ಕೆ ಕಡ್ಗೋಲು ಎಲ್ಲಿಂದ ತರೋದು, ಯಾವ ಮಾರ್ಕೆಟಲ್ಲಿ ಸಿಗುತ್ತೆ? ಮಾರ್ಕೆಟ್ ಕಡ್ಗೋಲೆಲ್ಲ ಸಮುದ್ರದಲ್ಲಿ ಆಗಲ್ಲ. ಹಾಗಾದ್ರೆ ಮಂದರ ಪರ್ವತ ಆಯಿತು ಅಂತ ಎಲ್ಲ ಹೋದ್ರು, ಸಂಧಿ ಮಾಡಿಕೊಂಡ್ರು. ಬಲಿಚಕ್ರವರ್ತಿ ಕಡೆ ಆ ದೈತ್ಯರ ಗುಂಪು, ಇಂದ್ರನ ಕಡೆ ಒಂದು ದೇವತೆಗಳು ಎಲ್ಲ ಸೇರಿ ಏನೇನು ತಿಪ್ರಲಾಗ ಹೊಡೆದ್ರು ಆ ಪರ್ವತನ ಅಳ್ಳಾಡಿಸ್ಲಿಕ್ಕಾಗಲಿಲ್ಲ. ಮತ್ತೆ ಸಪ್ಪೆ ಮುಖ ಹಾಕೊಂಡಾಗ ಬಂದದ್ಯಾರು? ಭಗವಂತ ಅಜಿತ ನಾಮಕ ಪರಮಾತ್ಮನಾಗಿ ಬಂದು ಒಂದೇ ಕೈಯಲ್ಲಿ ಪರ್ವತವನ್ನ ಎತ್ತದ, ಗರುಡನ ಮೇಲಿಟ್ಟ. ದೇವತೆಗಳಂದ್ರು ಕಿತ್ತಿದ್ರು ಸಾಕಿತ್ತಪ್ಪ, ನಾವೇ ಹೊತ್ಕೊಂಡು ಹೋಗ್ತಿದ್ವಿ, ಗರುಡ ಹೊತ್ಕೊಂಡು ಹೋದ್ಮೇಲೆ ನಮ್ಗಾಗಲ್ವೇ ಅಂತಂದ್ರು. ಅದಕ್ಕಾಯ್ತು ತಗೊಳ್ಳಿ ಅಂತ ಗರುಡನ್ ತೆಗೆದು ಅವರಿಗೆಲ್ಲ ಇಟ್ಟ. ಅವೆಲ್ಲ ದೇವತೆಗಳು ಕೆಳಗೆ ಸಿಕ್ಕಿ ಕೈಕಾಲು ಕಳ್ಕೊಂಡು ಪುಡಿಯಾಗಿ ಸ್ವಾಮಿಯೇ ಅಂತಂದ್ರು. ಮತ್ತ ಭಗವಂತ ತೆಗೆದು ತನ್ನ ಕಣ್ಣೋಟದಿಂದಲೇ ಅವರಿಗೆಲ್ಲ ರಿಪೇರಿ ಮಾಡಿಬಿಟ್ಟ. ಎಂಥ ವೈದ್ಯ ಬಂದ ನೋಡಿ ಇವನು. ಸುಮ್ಮನೆ ಹೀಗೆ ಒಂದ್ಸತಿ ನೋಡ್ದ, ಯಾರ್ಯಾರಿಗೆ ಮೂಳೆ ಮುರಿದಿತ್ತು, ಕೈ ಹೋಗಿತ್ತು, ಕಾಲು ಹೋಗಿತ್ತು, ಎಲ್ಲ ದೇವರು ಕೊಟ್ಟ. ಗರುಡನ ಮೇಲೆ ಹೊತ್ಕೊಂಡು ಬಂದರು, ಅದನ್ನ ಇಟ್ಟರು. ಇಟ್ಟ ತಕ್ಷಣ ಮತ್ತೆ ಮುಳುಗೇ ಹೋಯ್ತು. ಮತ್ತೆ ಹಾವು ಕಟ್ಟಿದ್ರು. ಆ ಮುಳುಗು ಹೋದಾಗ ಮತ್ತೆ ಭಗವಂತ ಕೂರ್ಮಾವತಾರವನ್ನು ಧಾರಣೆ ಮಾಡಿ ಮಂದರ ಪರ್ವತವನ್ನ ಬೆನ್ನಿನ ಮೇಲೆ ಧಾರಣೆ ಮಾಡ್ದ. ಮತ್ತೆ ಆ ಕಡೆ ಅಲಗಾಡ್ತು. ಗದಾಧರನಾಗಿ ಅಜಿತನಾಮಕ ಪರಮಾತ್ಮನಾಗಿ ಮೇಲ್ ನಿಂತ. ಪುಡಿ ಆಗ್ಲಿಕ್ಕೆ ಶುರುವಾಯ್ತು. ಒಳಗೆ ನಿಂತ. ಮತ್ತೆ ಎಳಿಲಿಕ್ಕೆ ಶುರು ಮಾಡಿದ್ರು. ಹಾವಂದ್ರು ಇಬ್ರು ಎಳೆದ್ಬಿಟ್ರೆ ನನ್ನ ಕತೆ ಏನು ಅಂತ. ಹಾವೊಳಗೆ ನಿಂತ. ಎಳಿತಾ ಅವರೇ ಸುಸ್ತಾದ್ರು. ಆಗ ಭಗವಂತ ಅಂದ, ಯೋಚನೆ ಮಾಡ್ಬಿಡಿ, ನಾನೇ ಇರ್ತೀನಿ ಅಂತ ಹೇಳಿ ಎಲ್ಲರ ಪಕ್ಕದಲ್ಲಿ, ಇಂದ್ರನ ಪಕ್ಕದಲ್ಲಿ ಇಂದ್ರನ ರೂಪ ತಗೊಂಡು ಒಂದು ನಿಂತ ತಾನೆ. ಚಂದ್ರನ ಪಕ್ಕದಲ್ಲಿ ತಾನೇ ಇನ್ನೊಂದು ರೂಪ. ಎಲ್ಲರ ಪಕ್ಕದಲ್ಲಿ ನಿಂತು ಅವ್ರಿಗೆ ಕೆಲಸ ಮಾಡಿಸ್ದ. ಆದರೂ ಆಗ್ಲಿಲ್ಲ. ಸ್ವಯಂ ಭಗವಂತನೇ ಒಳಗೆ ನಿಂತ. ಅಟ್ಟೂ ಸಾಲಿಲ್ಲ, ಸ್ವಯಂ ಮುಂದೆ ತಾನೇ ನಿಂತಿಷ್ಟೆಲ್ಲ ಮಾಡಿ ಅಮೃತ ತಂದವನವನು. ಅಮೃತದ ನಿಜವಾದ ಓನರ್ ಅವನೇ. ಅವನ ಮೇಲೆ ಇವರೆಲ್ಲ ಸೇರಿ ಏನ್ ಮಾಡಿದ್ರು, ದೊಡ್ಡ ಬೆಟ್ಟ ಇಟ್ಟಿದ್ರು. ಬೆಟ್ಟ ಬೆನ್ನೊಳು ಹೊರಸಿದವರಳು ಸಿಟ್ಟು ಮಾಡಿದನೇನೋ ಹರಿ. ಕಂಗೆಟ್ಟ ದಿವಿಜರಿಗೆ ಅಮೃತವನ್ನುಣಿಸಿದ. ಆ ಎಲ್ಲ ದೇವತೆಗಳ ಬಾಯಿಗೆ ಏನ್ ಗೊತ್ತಾ, ಇದು ನೀವೆಲ್ಲ ಕಥೆ ಕೇಳಿದಿರಿ, ಎಲ್ಲರ ಬಾಯಿಗೆ ಅಮೃತ ಹಾಕೊಂಡ್ಬಂದ್ಬಿಟ್ನಂತ ಭಗವಂತ. ಅವರೆಲ್ಲ ಮುಗೀತು, ನಮ್ಗೆ ಸಿಗಲ್ಲ ಅಂತಾನೆ ಡಿಸೈಡ್ ಮಾಡ್ಬಿಟ್ರೆ, ಬಲಿ ಚಕ್ರವರ್ತಿ ಕಿತ್ಕೊಂಡು ಹೋದ್ಮೇಲೆ ನಮಗಿಂದ ಸಿಗತ್ತೆ. ದೇವರಂದ, ಕಿತ್ಕೊಂಡು ಹೋದ್ರೆ ಹೋಗ್ಲಿ, ಕುಡಿಯಬಾರ್ದು, ಹಾಗೆ ನಾನು ನೋಡ್ಕೊಳ್ತೀನಿ ಹಿಂದ. ಏನಂದ್ರೆ ಕೆಲವರಿಗೆ ಬೇಕಾದಷ್ಟು ಆಸ್ತಿ ಇರುತ್ತೆ ನೋಡಿ, ಅವನ ಹೆಂಗಿದ್ದಾನೆ, ನೀವು ಇದ್ದೀರಿ ಅಂತಿರ್ತಾರೆ. ಇದ್ರೇನ್ರಿ, ಅನುಭವಿಸೋ ಯೋಗ ಬೇಕಲ್ಲ. ಬೇಕಾದಷ್ಟು ಬ್ಯಾಂಕಲ್ಲಿ ಇರ್ಬೋದಪ್ಪ, ತಿನ್ನೋದೇನು? ಈ ಕೆಲವು ಆಚಾರ ಏನು ಫಿಕ್ಸೆಡ್ ಇಲ್ಲ, ಏನಿಲ್ಲ. ಒಂದಿನ ಪಾಯಸದ ಊಟ ತಪ್ಪಲ್ಲ, ನಿತ್ಯದಲ್ಲಿ ಫಸ್ಟ್ ಕ್ಲಾಸ್ ಊಟ. 85 ಆಗಿರುತ್ತೆ, 90 ಆಗಿರುತ್ತೆ, ಫಸ್ಟ್ ಕ್ಲಾಸ್ ಕಟ್ಟೆ ಕಟ್ತಾರೆ, ಹೊಡಿತಾ ಇರ್ತಾರೆ. ಅವ್ರದ್ದು ಆರೋಗ್ಯವ ಲಕ್ಷ ತಂದು ಚಮಚದಲ್ಲಿ ತಿಂತಿರಲ್ಲ ನೀವ ಅವರ. ಭಗವಂತ ಹೇಳ್ತಾನೆ, ತರೋದು ಮುಖ್ಯ ಅಲ್ಲ, ತಿನ್ನೋದು ಮುಖ್ಯ. ಅದನ್ನ ನಾ ಕೊಟ್ಟರು ಉಂಟು, ಇಲ್ದೇರಿಲ್ಲ. ನೋಡವ್ರು ಹೆಂಗಾಡ್ತಾರೆ ನೋಡಿ. ಅದೇನಾಯ್ತು, ನಮಗೆ ಆಶ್ಚರ್ಯ. ದೇವರು ಎಷ್ಟು ದೊಡ್ಡವ. ಎಲ್ಲ ಅಮೃತ ತಗೊಂಡೋದ್ರಲ್ಲೇ ಯಾಕೆ ಕುಡಿಲಿಲ್ಲ? ಆ ಕುಡಿಯುವಾಗ ಗಲಾಟೆ ಶುರುವಾಗ್ಬಿಡ್ತಂತೆ. ಕುಡಿಯುವಾಗ ಒಬ್ರಿಗೊಬ್ರು ಗಲಾಟೆ. ಏನು ಗಲಾಟೆ? ನಂಗೆ ಮೊದಲು. ಈ ಕೆಲವರು ತೀರ್ಥಕ್ಕೆ ನಂಗೆ ಮೊದಲು ಅಂತಲ್ಲ, ಆ ಬುದ್ಧಿ. ಅಹಂ ಪೂರ್ವಂ, ನಾನು. ಅದು ಎಲ್ಲಿವರೆಗೂ ಡಿಸೈಡೇ ಆಗಲಿಲ್ಲ. ಕಡೆಗೆ ಭಗವಂತ ಮತ್ತೆ ಮೋಹಿನಿ ರೂಪ ಬಂದು ಆ ಭಗವಂತನ ಕೈಯಲ್ಲಿ ಒಪ್ಪಿಸುವ ಹಾಗೆ ಮಾಡಿ ಎಲ್ಲ ಕಥೆನೆಲ್ಲ ನಾವು ಕೇಳ್ತೀವಿ. ಈ ಕಥೆಯ ಒಳಗೆ ಸಾರ ಇಷ್ಟೇ, ಭಗವಂತ ಸರ್ವೋತ್ತಮ ಅನ್ನೋದನ್ನ ನಾವು ನೋಡಬಹುದು. ಆ ಕಥೆ ಒಳಗೆ ವ್ಯಾಸರೇ ಕಡೇ ಶ್ಲೋಕದಲ್ಲಿ ಹೇಳ್ತಾರೆ, ಒಂದೇ ದೇಶ, ಒಂದೇ ಕಾಲ, ಒಂದೇ ಪ್ರಯತ್ನ. ಒಂದೇ ದೇಶ, ಒಂದೇ ಕಾಲ, ಒಂದೇ ಪ್ರಯತ್ನ ಇದ್ರೂ ಫಲ ಮಾತ್ರ ವ್ಯತ್ಯಾಸ. ಯಾಕೆ? ಇಷ್ಟೇ ಕಾರಣ. ಭಗವಂತನನ್ನ ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡಿದ ದೇವತೆಗಳ ಬಾಯಿಗೆ ಅಮೃತ ಬಿತ್ತೇ ವಿನಃ ನಾನು ಮಾಡಿದೆ, ನಂದು ಇದು, ನಾನು ನಂದು ಅಹಂಕಾರ ಮಮಕಾರದಿಂದ ಮಾಡಿದ ದೈತ್ಯರ ಬಾಯಿಗೆ ಬೀಳೇ ಇಲ್ಲ. ಹಾಗಾದ್ರೆ ನಿಮ್ಮ ಬಾಯಿಗೆ ಅಮೃತ, ಮೃತಿ ಅಂದ್ರೆ ನಾಶ, ಅದಿಲ್ಲದ ಅಮೃತ ಮೋಕ್ಷ ನಿಮಗೆ ಸಿಗಬೇಕಾದ್ರೆ ನೀವು ತಿಳ್ಕೊಳ್ಬೇಕಾದ್ದು, ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಹಿಂದೆ ಬಾಹೋದಲ್ಲ, ದಾಸನಾಗೋ ವಿಶೇಷನಾಗೋ. ಭಗವಂತ ನಿಂದೇ ಎಲ್ಲ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ನೀನು ಸರ್ವೋತ್ತಮ.